ಕುಷ್ಟಗಿ ಪಟ್ಟಣದ ಪುರಸಭೆ ಕಾರ್ಯಾಲಯದ ಆವರಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಪುರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಮೈನುದ್ದೀನ್ ಮುಲ್ಲಾ ಹಾಗೂ ಪುರಸಭೆ ಸದಸ್ಯರಾದ ಮಹಾಂತೇಶ್ ಕಲಬಾವಿ, ಬಸವರಾಜ್ ಬೊಡಕಯಂಟಿ ಸೇರಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಕುರಿತು ಮಾತನಾಡಿದ ಪುರಸಭೆಯ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ಮೈನುದ್ದೀನ್ ಮುಲ್ಲಾ, ಪುರಸಭೆ ಪೌರ ಕಾರ್ಮಿಕರು ಚರಂಡಿ, ಊರಿನ ಎಲ್ಲ ಬೀದಿಗಳಲ್ಲಿ ಕಸಗಳನ್ನು ಗುಡಿಸಿ ಊರನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಸಾರ್ವಜನಿಕರು ಆರೋಗ್ಯವಂತರಾಗಿರುವಂತೆ ನೋಡಿಕೊಳ್ತಾರೆ. ಈ ಪೌರ ಕಾರ್ಮಿಕರ ಕಾರ್ಯಕ್ಕೆ ಸಾರ್ವಜನಿಕರು ಹಾಗೂ ಪ್ರತಿಯೊಬ್ಬರು ಗೌರವಿಸಬೇಕಾಗಿದೆ. ಆದರೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ಪೌರ ಕಾರ್ಮಿಕರಿಗೆ ಕಲ್ಪಿಸಬೇಕಾದ ವಸತಿ ಸೌಲಭ್ಯಗಳನ್ನು ಒದಗಿಸಿಕೊಡಲು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದು, ವಸತಿ ನಿವೇಶನ ಮತ್ತು ವಸತಿಯನ್ನು ಕಲ್ಪಿಸಿಕೊಡಲು ಪ್ರಾಮಾಣಿಕ ಪೂರಕವಾಗಿ ಶ್ರಮಿಸಲಾಗುತ್ತಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ವಿಜಯಲಕ್ಷ್ಮಿ ಚಲವಾದಿ, ಬಸವರಾಜ್ ಬುಡಕಂಟಿ, ಪುರಸಭೆಯ ಮುಖ್ಯಾಧಿಕಾರಿ ಧರಣೇಂದ್ರ ಕುಮಾರ್, ಪುರಸಭೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. NK-4 ನ್ಯೂಸ್ ಬ್ಯೂರೋ, ಕೊಪ್ಪಳ. ಹೋಗಿ ಬಗೆಹರಿಸುವಂತ ಕೆಲಸ ಮಾಡ್ತೇವೆ. ಸರ್ಕಾರ ಮಟ್ಟದಲ್ಲಿದ್ರೂ ಕೂಡ ಶಾಸಕರಿಗೆ ಮತ್ತು ಮಾಜಿ ಶಾಸಕರಿಗೆ ಎಲ್ಲರಿಗೂ ಕರ್ಕೊಂಡು ನಿಮ್ಮ ಪರವಾಗಿ ಹೋಗಿ ಮನವಿ ಕೊಡುವಂತ ಕೂಡ ಕೆಲಸವನ್ನು ನಾವು ಮಾಡ್ತೇವೆ. ಯಾಕಂದ್ರೆ ನಮ್ಮ ಊರು ಸ್ವಚ್ಛ ಆಗ್ಬೇಕಂದ್ರೆ, ಗಟರ್ಗಳನ್ನು ಸ್ವಚ್ಛ ಆಗ್ಬೇಕಂದ್ರೆ, ನಮಗೆ ಹೆಸರು ಬರ್ಬೇಕಂದ್ರೆ ನೀವು ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಹೆಸರು ಬರ್ತೈತೆ. ಅಂಬೇಡ್ಕರ್ ಅವರು ಬರ್ಬೇಕಾ? ಬರದಲ್ಲ ಅವರು. ಯಾಗ ಈಗ 3 ಜನ ನಮ್ಮವರು ಪೌರ ಕಾರ್ಮಿಕರೇನು ತೀರ್ಕೊಂಡ್ರು, ಈಗ ಮೌನ ಆಚರಣೆ ಮಾಡಿದ್ವಲ್ಲ, ಅಷ್ಟೇ ಅದು. ಇಲ್ಲಿ ಸಮಸ್ಯೆಗೆ ಪರಿಹಾರ ಯಾರು ಕಂಡು ಹಿಡಿತಾರೋ, ಅದರ ಸಮಸ್ಯೆನ ಯಾರು ಪರಿಹಾರ ಮಾಡ್ತಾರೋ ಅವರು ನಿಜವಾದ ಪೌರ ಕಾರ್ಮಿಕರ ದೊಡ್ಡ ಅಭಿಮಾನಿ. ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಆಡಳಿತ ಮಂಡಳಿ ಆಗಲಿ, ನನ್ನ ಕಾರ್ಯಾಲಯದ ಸಿಬ್ಬಂದಿ ಆಗಲಿ, ಎಲ್ಲರೂ ನಿಮ್ಮ ಅಭಿವೃದ್ಧಿ ಮತ್ತು ಸೌಲಭ್ಯಕ್ಕೆ ಶ್ರಮಿಸ್ತೀವಿ ಅಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ